Hello, my dear students. So, we are discussing this chapter that is with the class 9th physical and chemical changes. ಹೇಳಬೇಕೀಗ this and that ಒಳಗೆ physical and chemical changes. Class 9th is matter around us. Class 9th is matter around us. Things matter around us. Things matter around us pure. ನಮ್ಮ ಸುತ್ತಮುತ್ತಲ ಇರುವಂಥ ಮ್ಯಾಟರ್ ಪ್ಯೂರ್ ಅಲ್ಲ ಏನಂತ ಚೆಕ್ ಮಾಡೋದು. ಓಕೆ, ಸೊ ಇಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್. ಅದರೊಳಗೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಸೊ ಐ ಥಿಂಕ್ ವಿ ಆರ್ ಡಿಸ್ಕಸಿಂಗ್ ದಿಸ್. ವಿ ಹ್ಯಾವ್ ಡಿಸ್ಕಸ್ ದಿಸ್. ಐ ಹೋಪ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ ಫಿಸಿಕಲ್ ಇವನ್ನೆಲ್ಲ ಡಿಸ್ಕಸ್ ಮಾಡೀವಿ ನಾವು. ಮಿಕ್ಸ್ಚರ್ಸ್ ಆ್ಯಂಡ್ ಕಂಪೌಂಡ್ಸ್ ಡಿಫ್ರೆನ್ಸ್ ನೋಡಬೇಕು, ವಾಟ್ ಯು ಹ್ಯಾವ್ ಲರ್ನ್ ನೋಡಬೇಕು, ಆಮೇಲೆ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡಿಬಿಡಬೇಕು. ಮುಗಿತವ, ದೊಡ್ಡ ಚಾಪ್ಟರ್ ಮುಗಿತವ. ಈ ಚಾಪ್ಟರ್ ಮುಗಿದ್ರೆ ಬಗೆಹರಿತು. ಅರ್ಧ ಕೆಮಿಸ್ಟ್ರಿ ಮುಗಿದಾನೆ, ಅಷ್ಟು ದೊಡ್ಡ ಚಾಪ್ಟರ್. ಎಸ್, ಮಿಕ್ಸ್ಚರ್ಸ್ ಆ್ಯಂಡ್ ಕಂಪೌಂಡ್ಸ್. ಡಿಫ್ರೆನ್ಸಸ್ ಬಿಟ್ವೀನ್ ಮಿಕ್ಸ್ಚರ್ಸ್ ಆ್ಯಂಡ್ ಕಂಪೌಂಡ್ಸ್. So difference between mixtures and compounds ಏನೇನೈತೆ ನೋಡ್ರಿ. Elements or compounds just mix together to form a mixture and no new compound is formed. So mixture ಅಂದ್ರೆ ಏನು? Elements and compounds ಏನಾಗ್ತಾವೆ? Just mix ಆಗ್ತಾವೆ to form a mixture and no new compound is formed. ಯಾವುದೇ ಹೊಸ ಕಂಪೌಂಡ್ ಫಾರ್ಮ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮಿಕ್ಸ್ಚರ್ ಅಂದ್ರೆ ಏನೀಗ ಸಕ್ರೆ ಉಪ್ಪ ಮಿಕ್ಸ್ ಮಾಡಿದ್ವಿ, ಸಕ್ರೆ ಉಪ್ಪ ಮಿಕ್ಸ್ ಮಾಡಿ ಇನ್ನೊಂದು ಯಾವುದು ಹೊಸದು ಫಾರ್ಮ್ ಆಗಲಿಲ್ಲ, ಸಕ್ರೆ ಉಪ್ಪ ಮಿಕ್ಸ್ ಆದಷ್ಟೇ ಮಿಕ್ಸ್ಚರ್. ತಿಳಿತಾ? ಓಕೆ, ಕಂಪೌಂಡ್ ಎಲಿಮೆಂಟ್ಸ್ ರಿಯಾಕ್ಟ್ ಟು ಫಾರ್ಮ್ ನ್ಯೂ ಕಂಪೌಂಡ್ಸ್. ಸೊ ಇಲ್ಲಿ ಏನಾಗ್ತೈತಿ? ರಿಯಾಕ್ಷನ್ ಇಲ್ಲಿ ಫಿಸಿಕಲ್ ಪ್ರೊಸೆಸ್ ಇದೆ. ಇಪಿ, ದಿಸ್ ಇಸ್ ಸಿಪಿ, ಕೆಮಿಕಲ್ ಪ್ರೊಸೆಸ್. ಸೊ ನಾವೇನು ಬರೀಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಅದಾವ್ ನಿಮಗೆ. ನೀವು ಯು ಕ್ಯಾನ್ ರೀಡ್ ವಿತ್ ಇಟ್ ಫ್ರಮ್. ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್ ಜಸ್ಟ್ ಮಿಕ್ಸ್ ಟುಗೆದರ್ ಟು ಫಾರ್ಮ್ ಅ ಮಿಕ್ಸ್ಚರ್ ಅಂಡ್ ನೋ ನ್ಯೂ ಕಂಪೌಂಡ್ ಇಸ್ ಫಾರ್ಮ್ಡ್. ಮಿಕ್ಸ್ಚರ್ ಒಳಗೆ ಏನಾಗ್ತದ? ಎಲಿಮೆಂಟ್ಸ್ ಮಿಕ್ಸ್ ಆಗ್ತಾವು, ಯಾವುದೇ ಹೊಸ ಕಂಪೌಂಡ್ ಫಾರ್ಮ್ ಆಗೋದಿಲ್ಲ. ಕಂಪೌಂಡ್ಸ್ ಒಳಗೆ ಎಲಿಮೆಂಟ್ಸ್ ರಿಯಾಕ್ಟ್ ಆಗ್ತವೆ, ಕೆಮಿಕಲ್ ಪ್ರೊಸೆಸಸ್, ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಹೊಸ ಕಂಪೌಂಡ್ ಫಾರ್ಮ್ ಆಗ್ತದೆ. ಹೈಡ್ರೋಜನ್ ಆಕ್ಸಿಜನ್ ಕೂಡ ವಾಟರ್ ಫಾರ್ಮ್ ಆಗ್ತದೆ. ವಾಟರ್ ಇಸ್ ಅ ನ್ಯೂ ಕಂಪೌಂಡ್. ಓಕೆ, a mixture has a variable composition. ಮಿಕ್ಸ್ಚರ್ ಕಂಪೋಸಿಷನ್ ಚೇಂಜ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು 1 ಕಿಲೋ ಸಕ್ಕರೆಗೆ ನಾನು ಓಕೆ 1 ಕಿಲೋ ಸಕ್ಕರೆಗೆ ಏನು ಮಾಡ್ಬೋದು? ಮಿಕ್ಸ್ಚರ್ ಅಂದ್ರೆ ಹಾಲು ತಗೋರಿ, ಹಾಲು ನೀರು ಮಿಕ್ಸ್ ಮಾಡ್ತಿರ್ತಾರಲ್ಲ, 1 ಲೀಟರ್ ಹಾಲಿಗೆ ಅರ್ಧ ಲೀಟರ್ ನೀರು ಕುಡಿಸ್ಬೋದು. ದಟ್ ಇಸ್ ಅ ಮಿಕ್ಸ್ಚರ್. ನಾಳೆ 2 ಲೀಟರ್ ಹಾಲಿಗೆ ಅರ್ಧ ಲೀಟರ್ ನೀರು ಕುಡಿಸ್ಬೋದು, ಮಿಕ್ಸ್ಚರ್. ಬಟ್ ಕಂಪೌಂಡ್ಸ್ ಹಂಗಲ್ಲ. ಇವತ್ತು 1 ಹೈಡ್ರೋಜನ್ ಮೂಲಿಕ್ಯೂಲ್ 1 ಆಕ್ಸಿಜನ್ ಕೂಡ ರಿಯಾಕ್ಟ್ ಆಗ್ಲಿಕ್ಕತ್ತದ ಅಂದ್ರೆ ಯಾವಾಗಲೂ ಕೂಡ 1 ಹೈಡ್ರೋಜನ್ 1 ಆಕ್ಸಿಜನ್ ಕೂಡ ರಿಯಾಕ್ಟ್ ಆಗ್ತದೆ ವಾಟರ್ ಫಾರ್ಮ್ ಆಗ್ಲಿಕ್ಕೆ. ಓಕೆ, ಸೊ H2 plus O2 will give me 2H2O. Yes, so 2H2, yes, 2H2 plus O2. So 2 H2 molecules will react with 1 oxygen molecule. This is fixed. ಇವತ್ತು ಸೋಮವಾರ ಐತಿ, ಇವತ್ತು ರಿಯಾಕ್ಟ್ ಆಗ್ಯಾವ, ನಾಳೆ ಮಂಗಳವಾರ ಐತಿ ರಿಯಾಕ್ಟ್ ಆಗೋದಿಲ್ಲ ಅನ್ನಂಗಿಲ್ಲ. ಎನಿ ಟೈಮ್, ಎನಿ ಡೇ 2 hydrogen molecules will react with 1 oxygen molecule to form the 2 molecules of water. Fixed composition. Change ಆಗೋದಿಲ್ಲ. A mixture shows the properties of the constituent substance. Yes, ಮಿಕ್ಸ್ಚರ್ ಆಗಿದ್ರು ಕೂಡ it shows the properties of constituent substance. ಹಾಲ ನೀರ ಇರ್ತಾವ, ಅದಕ್ಕೆ ನೀರ್ ಏನಿರ್ತೈತಿ, ನೀರಿನ ಗುಣ ಇರ್ತೈತಿ. ಹಾಲಿಗೆ ಏನಿರ್ತೈತಿ, ಹಾಲಿನ ಗುಣ ಇರ್ತೈತಿ. ಹಾಲ ನೀರ ಮಿಕ್ಸ್ ಆಗಿದ್ರು ಹಾಲ ನೀರಾಗೆ ಇರ್ತಾವ. The new substance has totally different properties. ಬಟ್ ಇಲ್ಲಿ ಹಂಗಲ್ಲ, ಇದ್ರ ಪ್ರಾಪರ್ಟಿನ ಬೇರೆ ಇರ್ತಾವ. ಇದ್ರೊಳಗಿನ ಹೈಡ್ರೋಜನ್ ಆಕ್ಸಿಜನ್ ಸಪರೇಟ್ ಇರ್ತಲ್ಲ, ಮಿಕ್ಸ್ ಆಗಿರ್ತಾವ. They lose their properties. Whenever molecules or atoms combine, they lose their properties to form a new compound. And the new compound formed may or may not have the properties of the atoms or the molecules of reactants. ಇದಕ್ಕಿದ್ದಂತ ಪ್ರಾಪರ್ಟಿ ಇದಕ್ಕೆ ಇರಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಟೆಲಿಂಗ್ ಯು, ಇದನ್ನ ತಗೋರಿ. ಹೈಡ್ರೋಜನ್ ಅಂದ್ರೆ ಆಸಿಡ್ ಅದ, ಇಟ್ ಹೆಲ್ಪ್ಸ್ ಫಾರ್ ಬರ್ನಿಂಗ್. ಆಕ್ಸಿಜನ್ ಅಂದ್ರೆ ತಾನ ಬರ್ನ್ ಆಗ್ತೈತಿ. ಸಾರಿ, ಹೈಡ್ರೋಜನ್ ಆಸಿಡ್ ತಾನ ಬರ್ನ್ ಆಗ್ತೈತಿ. ಆಕ್ಸಿಜನ್ ಹೆಲ್ಪ್ಸ್ ಫಾರ್ ಬರ್ನಿಂಗ್. ಇದು ಬರ್ನಿಂಗ್ ಹೆಲ್ಪ್ ಮಾಡ್ತೈತಿ, ಇದು ಬರ್ನಿಂಗ್ ಹೆಲ್ಪ್ ಮಾಡ್ತೈತಿ. ಬಟ್ ಇವೆರಡು ಕೂಡಿ ಆದಂತ ವಾಟರ್
ಬರ್ನಿಂಗ್ ಹೆಲ್ಪ್ ಮಾಡೋದಿಲ್ಲ, ಬರ್ನಿಂಗ್ ಅನ್ನ ಆರಿಸ್ತದ. ನೀರ್ ಏನ್ ಮಾಡ್ತದ, ಉರಿ ಆರಿಸ್ತದ. ಬಟ್ ಹೈಡ್ರೋಜನ್ ಆಕ್ಸಿಜನ್ ಉರಿ ಹೆಚ್ಚು ಮಾಡ್ತಾವ. The hydrogen is helping for the burning, whereas oxygen also helps for burning. But the water, which is a mixture of hydrogen and oxygen, does not help for burning. This indicates that. What it indicates? The new substance formed by two reactants, or the substance formed by the reactants will not have the properties of reactants. But mixture, they have the properties. The constituents can be separated fairly easily by physical methods. ನೋಡ್ರಿ, ಕಾನ್ಸ್ಟಿಟ್ಯೂಯೆಂಟ್ಸ್ ಅನ್ನ ಇಲ್ಲಿ ಈಸಿಯಾಗಿ ಫಿಸಿಕಲ್ ಮೆಥಡ್ಸ್ ಸಪರೇಟ್ ಮಾಡಬಹುದು. ಮಿಕ್ಸ್ಚರ್ ಒಳಗೆ ಅಂದ್ರೆ ಒಂದಿಷ್ಟು ಫಿಸಿಕಲ್ ಮೆಥಡ್ ಚಾಲೂ ಮಾಡಬಹುದು. ಹಾಲ ನೀರನ್ನು ಫಿಸಿಕಲ್ ಮೆಥಡ್ಸ್ ಚೇಂಜ್ ಮಾಡಬಹುದು, ಅಥವಾ ಯಾವುದೋ ಮಿಕ್ಸ್ಚರ್ ಆಗ್ಯಾವ ತಿಳ್ಕೋರಿ, ಕಾಳುಗಳು ಎರಡು ಮಿಕ್ಸ್ಚರ್ ಆಗ್ಯಾವ, ಸಕ್ಕರೆ ಉಪ್ಪ ಮಿಕ್ಸ್ ಆಗ್ಯಾವ, ಫಿಸಿಕಲ್ ಮೆಥಡ್ ಸಪರೇಟ್ ಮಾಡಬಹುದು. But in compounds it is not possible. Only separation can be done by either chemical method or electrochemical process. Constituents can be separated only by chemical method or electrochemical reactions. This is 100% fixed question. Difference between mixtures and compounds. 3 ಮಾರ್ಕ್ಸ್ ಬರ್ದಿಟ್ಕೊಂಡ್ಬಿಡ್ರಿ. ಮಿಡ್ ಟರ್ಮಿಗೂ ಫಿಕ್ಸ್ ಒಂದು ಕ್ವಶನ್ ಹೇಳಿ ತಿಳ್ಕೊಂಡ್ಬಿಡ್ರಿ. ಇಲ್ಲಿ ಮಟ್ಟ ಸಿಲೆಬಸ್ ಇಲ್ಲ, ಆದ್ರೂ ಇದ್ರ ಮುಂದಿನದ್ರೊಳಗೆ ಒಂದು ಕ್ವಶನ್ ನಿಮ್ಗೆ ಆಲ್ರೆಡಿ ಆಗಿದ್ದು. ವಿಡಿಯೋ ಹೋಗಿತ್ತಂದ್ರೆ ಅಷ್ಟೇ ಮಾಡ್ತಾರೆ. ಓಕೆ, ವಿಡಿಯೋ ಹೋಗಿದ್ದಿಲ್ಲ ಅಂದ್ರೆ ಇಟ್ಸ್ ಓಕೆ. So this is completely regarding this. Then so the gas obtained by group 1 is hydrogen. It is colorless, odorless. Okay, ಇಲ್ಲಿ ಒಂದು ಕಂಪೌಂಡ್ಸ್ ಬಗ್ಗೆ ಆಕ್ಟಿವಿಟಿ ಕೊಟ್ಟಾರ ಗ್ರೂಪ್ಸ್ 1 and 2, ಅದನ್ನೇ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. It is not advised to the combustion test for hydrogen in the class. The gas obtained by group 2 is hydrogen sulfide. It is a colorless gas with smell of rotten gas. Okay, so ಇದು practical related ಅದ. Divide the class into groups. Give 5 gram of iron filings and 3 gram of sulfur powder and China dish to both the groups. Group 1, mix and crush iron filings and sulfur powder. Group 2, mix and crush iron filings and sulfur powder. Heat this mixture strongly till red hot. Remove from a flame and let the mixture cool. ಅಂದ್ರೆ ಏನು ಮಾಡಬೇಕು, ಕ್ಲಾಸ್ನಾಗ 2 ಗ್ರೂಪ್ ಮಾಡಿರ್ತೀವಿ ನಾವು. ಕ್ಲಾಸ್ ಇದ್ರೆ ಗೊತ್ತಾಕಿತ್ತು ನಿಮಗೆ. 1ನೇ ಗ್ರೂಪ್ದವ್ರು ಏನು ಮಾಡ್ತಾರೋ, ದೇ ಐರನ್ ಫೈಲಿಂಗ್ಸ್ ಕೊಟ್ಟಿರ್ತದ ಅವ್ರಿಗೆ, ಒಂದಿಷ್ಟು ಕಬ್ಬಿಣದ ಚೂರುಗಳ ಮತ್ತು ಸಲ್ಫರ್ ಪೌಡರ್. ಸೊ 1ನೇ ಗ್ರೂಪ್ದವ್ರು ಏನು ಮಾಡಬೇಕು, ಅವ್ನು 2 ಮಿಕ್ಸ್ ಮಾಡಿಬಿಡ್ಬೇಕು ಅಷ್ಟೇ. 2ನೇ ಗ್ರೂಪ್ದವ್ರು ಅವ್ನು 2 ಮಿಕ್ಸ್ ಮಾಡಿ ಹೀಟ್ ಮಾಡಬೇಕು. ಸೊ ಏನಾಗ್ತದೆ ಇಲ್ಲಿ, 1ನೇ ಗ್ರೂಪ್ದವ್ರು ಮಿಕ್ಸ್ ಮಾಡಿದಾಗ ಏನಾಗ್ತತಿ, ಓನ್ಲಿ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗ್ತದೆ. ಯಾಕಂದ್ರೆ ಐರನ್ ಫೈಲಿಂಗ್ಸ್ ಇರ್ತಾವ, ಮತ್ತು ಇನ್ನೊಂದು ಏನಿರ್ತದೆ ಅದ್ರ ಕೂಡ ಸಲ್ಫರ್ ಪೌಡರ್ ಇರ್ತದೆ. Fe ಪ್ಲಸ್ ಸಲ್ಫರ್ ಪೌಡರ್, ದಟ್ ಈಸ್ H2SO4 ಅಥವಾ H2S ಇರ್ತದೆ. ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗ್ತದೆ. ಇಟ್ ಈಸ್ ಕಲರ್ಲೆಸ್. ಹೈಡ್ರೋಜನ್ ಗ್ಯಾಸ್ ಇಸ್ ಕಲರ್ಲೆಸ್, ಆರ್ಡರ್ಲೆಸ್ ಅಂಡ್ ಕಂಬಸ್ಟಿಬಲ್. ಆರ್ಡರ್ಲೆಸ್ ಅಂದ್ರೆ ವಾಸನಿ ಬರುದಿಲ್ಲ, ಅದಕ್ಕೆ ಯಾವುದೇ ಆದಂತ ಸ್ಮೆಲ್ ಇರುವುದಿಲ್ಲ. ಸೊ ಇಟ್ ಈಸ್ ಆರ್ಡರ್ಲೆಸ್. ಕಲರ್ಲೆಸ್, ಯಾವುದೇ ಕಲರ್ ಇರುವುದಿಲ್ಲ. ಕಂಬಸ್ಟಿಬಲ್ ಅಂದ್ರೆ ಬರ್ನ್ ಆಗುವುದಿಲ್ಲ. ಅಂಡ್ ಕಂಬಸ್ಟಿಬಲ್, ಬರ್ನ್ ಆಗ್ತದೆ. It is not advised to do the combustion test for hydrogen in the class. Combustion test for hydrogen in class of ಮಾಡ್ಲಿಕ್ಕೆ ಅಲೋವಿಲ್ಲ. The gas obtained by group 2 is hydrogen sulfide. It is a colorless gas with the smell of rotten gas, rotten eggs. ಎರಡನೇದ್ರಾಗ ಮಾಡಿದಾಗ ಅಲ್ಲಿ ಹೀಟ್ ಮಾಡಿರ್ತಿಲ್ಲ, ಅಲ್ಲಿ ಹೈಡ್ರೋಜನ್ ಸಲ್ಫೈಡ್ ಬರ್ತದೆ. ಯಾಕಂದ್ರೆ ಆಕ್ಸಿಜನ್ ಕೂಡ ಒಂದು ಕೂಡಿರ್ತದೆ, H2S ಬರ್ತದೆ. ಅದ್ರ ಸ್ಮೆಲ್ ಹೆಂಗಿರ್ತದೆ ಅಂದ್ರೆ ರಾಟನ್ ಎಗ್ಸ್, ಕುದಿಸಿದ ತತ್ತಿರ್ತಾವಲ್ಲ ಆ ಟೈಪ್ ಇರ್ತದೆ. ಕುದಿಸಿದ ತತ್ತಿಲ್ಲ, ರಾಟನ್, ಇನ್ನ ಸರಿಯಾಗಿ ಇದನ್ನ ಆಗ್ಲಾರ್ದು ಎಗ್ ಇರ್ತದಲ್ಲ, ಅದರ ಟೈಪ್ ಸ್ಮೆಲ್ ಇರ್ತದೆ ಒಂಥರ. ಮುಂದೆ ಕಲರ್ಲೆಸ್ ಇರ್ತದೆ ಹೈಡ್ರೋಜನ್ ಸಲ್ಫೈಡ್ ಕೂಡ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ the products obtained by both the groups show different properties. They will show the different properties. Though the starting materials were the same. Though the starting materials were the same. Starting materials same agidru kuda. Group 1 has carried out the activity involving a physical change, whereas in the case of group 2 a chemical change has taken place. In case of group 2, chemical change or chemical reaction has taken place. The material obtained by group 1 is a mixture of the two substances. The substances given are the elements iron and sulfur. ಮೊದಲಿಗೆ ಏನು ಮಾಡಿದ್ರು ಅವರು, ಐರನ್ ಫೈಲಿಂಗ್ಸ್ ಕೊಟ್ಟಿತ್ತು, ಸಲ್ಫರ್ ಕೊಟ್ಟಿತ್ತು, ಎರಡು ಮಿಕ್ಸ್ ಮಾಡಿದ್ರು 1ನೇ ಗ್ರೂಪ್ದವರು. ಬರೀ ಜಸ್ಟ್ ಮಿಕ್ಸ್ ಮಾಡಿದ್ರು ಅವರು, ಅದು ಫಿಸಿಕಲ್ ಪ್ರೋಸೆಸ್. ಮಿಕ್ಸ್ಚರ್ ಆಫ್ ಟೂ ಸಬ್ಸ್ಟೆನ್ಸ್. Whereas properties of the mixture are the same as that of the constituents. ಅಲ್ಲಿ ಸೇಮ್ ಆಸ್ constituents ಇರ್ತಾವ ಪ್ರಾಪರ್ಟೀಸ್ ಆಫ್ ಮಿಕ್ಸ್ಚರ್. The material obtained by group 2 is a compound.
ಕಂಪೌಂಡ್ ಆಗ್ತದೆ ಎರಡನೇ ಗ್ರೂಪ್, ಯಾಕಂದ್ರೆ ಅಲ್ಲಿ ಹೀಟ್ ಮಾಡ್ತೀವಿ, ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ರಿಯಾಕ್ಷನ್ ಆಗಿ ಹೈಡ್ರೋಜನ್ ಸಲ್ಫೈಡ್ ಫಾರ್ಮ್ ಆಗ್ತದೆ, ದಟ್ ಇಸ್ ಕಂಪೌಂಡ್. On heating the two elements strongly, we get a compound which has totally different properties compared to the combining elements. Either properties in it completely different compared to combining elements. The composition of a compound is same throughout. Composition of compound in it same throughout. Throughout it is completely same. We can also observe that the texture and the color of the compound are the same throughout. Texture and color of the compound, they are same throughout. Thus, we can summarize the physical and chemical nature of matter in the following graphical organizer. So, physical and chemical nature of matter in the following graphical organizer. So, madbitar. So, this is the last thing, that is important thing. Matter. Solid, liquid or gas. Matter, I think, that is we can say solid, liquid or gas. Pure substance. Second one, mixture. ಇದರೊಳಗೆ ಎರಡು ಟೈಪ್ ಅದಾವ, ಪ್ಯೂರ್ ಸಬ್ಸ್ಟೆನ್ಸ್ ಒಂದು ಮಿಕ್ಸ್ಚರ್. ಮಿಕ್ಸ್ಚರ್ ಒಳಗೆ ಮತ್ತೆ ಪ್ಯೂರ್ ಸಬ್ಸ್ಟೆನ್ಸ್ ಒಳಗೆ ಎರಡು ಅದಾವ. ಸೊ ಒಂದು ಎಲಿಮೆಂಟ್ಸ್, ಒಂದು ಕಂಪೌಂಡ್ಸ್, ಇನ್ನೊಂದು ಕಂಪೌಂಡ್ಸ್, ಇನ್ನೊಂದು ಹೋಮೋಜಿನಿಯಸ್ ಅಂಡ್ ಹೆಟರೋಜಿನಿಯಸ್ ಮಿಕ್ಸ್ಚರ್. ಮಿಕ್ಸ್ಚರ್ ಒಳಗೆ ಎರಡು ಟೈಪ್, ಹೋಮೋಜಿನಿಯಸ್ then heterogeneous. Homogeneous mixture and heterogeneous mixture. So ಎರಡು ಟೈಪ್ ಅದಾವ ಮಿಕ್ಸ್ಚರ್ ಒಳಗೆ. ಸೊ ನೋಡ್ರಿ, ಎಲಿಮೆಂಟ್ಸ್ ಮ್ಯಾಟರ್ ಈಸ್ ಡಿವೈಡೆಡ್ ಇಂಟು ಟೂ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಮೇನ್ 3 ಟೈಪ್ಸ್ ಅದಾವ. ನೀವು ಫಸ್ಟ್ ಚಾಪ್ಟರ್ ಕಲ್ತೀರಿ. ಅದ್ರೊಳಗೆ ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಒಂದು ಮಿಕ್ಸ್ಚರ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಒಳಗೆ ಮತ್ತೆ ಎಲಿಮೆಂಟ್ಸ್ ಅಂಡ್ ಕಂಪೌಂಡ್ಸ್. ಮಿಕ್ಸ್ಚರ್ ಒಳಗೆ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟರೋಜಿನಿಯಸ್ ಮಿಕ್ಸ್ಚರ್. Elements cannot be broken down to simpler substances. Elements anna you cannot broken down it into simpler substance. Innu simpler substances age elements annu vadilik sadhya illa. For example, copper, oxygen, iron, hydrogen, mercury, etc. ಅದಕ್ಕೆ ಎಕ್ಸಾಂಪಲ್ ಯಾವುದು? ಕಾಪರ್ ಐತಿ, ಆಕ್ಸಿಜನ್ ಐತಿ, ಐರನ್, ಹೈಡ್ರೋಜನ್, ಮರ್ಕ್ಯೂರಿ, ಇವೆಲ್ಲ ಅದಾವ. Compounds, they have fixed composition. Compounds are having fixed composition. They can be broken down into elements by chemical or electrochemical reaction. They can be broken down into elements. ಅವುಗಳನ್ನ ಎಲಿಮೆಂಟ್ಸ್ ಆಗಿ ಬ್ರೋಕನ್ ಡೌನ್ ಮಾಡಬಹುದು ಬೈ ಕೆಮಿಕಲ್ ಆರ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್. ಅದು ಯಾವ ಮೆಥಡ್ಲಿ? ಕೆಮಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಮೆಥಡ್ಲಿ. ಫಾರ್ ಎಕ್ಸಾಂಪಲ್, ವಾಟರ್, ಮೀಥೇನ್, ಶುಗರ್, ಸಾಲ್ಟ್, ಎಕ್ಸೆಟ್ರಾ. ಎಕ್ಸಾಂಪಲ್ ಯಾವುದು? ವಾಟರ್, ಮೀಥೇನ್, ಶುಗರ್, ಸಾಲ್ಟ್, ಎಕ್ಸೆಟ್ರಾ. These are the examples of compounds. ಕೆಮಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಗೆ ಹೊಡಿಬಹುದು ಇವನ್ನ. ಮಿಕ್ಸ್ಚರ್ ಎರಡು ಬರ್ತಾವೆ, ಹೋಮೋಜಿನಿಯಸ್ ಅಂಡ್ ಹೆಟರೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಯಾವಾಗಲೂ ಯೂನಿಫಾರ್ಮ್ ಕಂಪೋಸಿಷನ್ ಇರ್ತದೆ, ಎಲ್ಲ ಥ್ರೂಔಟ್ ಅದು ಸೇಮ್ ಇರ್ತದೆ. ಹೆಟರೋಜಿನಿಯಸ್ ಮಿಕ್ಸ್ಚರ್ ಈಸ್ ಆಫ್ ನಾನ್ ಯೂನಿಫಾರ್ಮ್ ಕಂಪೋಸಿಷನ್, ಥ್ರೂಔಟ್ ಅದೇನು ಸೇಮ್ ಇರುವುದಿಲ್ಲ, ಇಟ್ ವಿಲ್ ಚೇಂಜ್. ಓಕೆ, ಸೊ ಹೋಮೋಜಿನಿಯಸ್, ಫಾರ್ ಎಕ್ಸಾಂಪಲ್ ಶುಗರ್ ಇನ್ ವಾಟರ್. ಹೋಮೋಜಿನಿಯಸ್ ಸೊಲ್ಯೂಷನ್ಸ್ಗೆ, ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ಗೆ ಎಕ್ಸಾಂಪಲ್ sugar in water, salt in water, sulfur in carbon disulfide, water in alcohol, etc. Here heterogeneous, for example, sand and salt, sugar and salt, water in oil, etc. Sand and salt, sugar and salt, water in oil ಇವೆಲ್ಲ ಇರ್ತವೆ. What you have learned, what you have learned. So ಏನು ಕಲ್ತಿದ್ದೀವಿ? ಸೊ ವಾಟ್ ಯು ಹ್ಯಾವ್ ಲರ್ನ್ಡ್. ಸೊ ಇದನ್ನಷ್ಟು ನೋಡೋಣ.
A mixture contains more than one substance, element or compound mixed in any proportion. They can be mixed in any proportion. Mixture ಏನು ಮಾಡ್ತದೆ, they contain more than one substance, ಒಂದಕ್ಕಿಂತ ಹೆಚ್ಚು substance ಇರ್ತಾವೆ, but they can be mixed in any proportion. Mixtures can be separated into pure substances using appropriate separation techniques. Mixtures ಅನ್ನು ಹೆಂಗೆ ಸೆಪರೇಟ್ ಮಾಡ್ಬೋದನೋ, into pure substance they can be separated using appropriate separation techniques. Appropriate separation techniques ಅನ್ನು ಯೂಸ್ ಮಾಡಿ ಸೆಪರೇಟ್ ಮಾಡ್ಬೋದು. Solution is a homogeneous mixture. One solution ಅಂದ್ರೆ it is a homogeneous mixture of two or more substances. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು substance ಇರ್ತಾವೆ. The major component of the solution is called the solvent and the minor is called solute. Major component of solution is solvent ಅಂತೀವಿ, minor is solute ಅಂತೀವಿ. The concentration of a solution is the amount of solute present per unit volume or per unit mass of the solution. ಇದನ್ನು ಕಲ್ತಿದ್ದೀವಿ ನಾವು already. Concentration of solution ಅಂದ್ರೆ ಏನು? It is the amount of solute present per unit volume or per unit mass of the solution. Materials that are insoluble in a solvent, and have particles that are visible to naked eyes form a suspension. Naked eye ge avu particles kanatidu solute particles are, that is suspension. Suspension is a heterogeneous mixture. ನೆನಪಿಟ್ಕೋಬೇಕು. Colloids are heterogeneous mixtures in which the particle size is too small to be seen with naked eye. Colloids are heterogeneous but appears to be homogeneous because the solute particles are too small, but is big enough to scatter light, but they scatter the light. Colloids are useful in industry and daily life. They are useful in industry also and they are useful in daily life also. The particles are called the dispersed phase and the medium in which they are distributed is called the dispersion medium. Particles again ನಾವು dispersed phase ಅಂತೀವಿ, and the medium in which they are distributed, ಯಾವ ಮೀಡಿಯಂ ಒಳಗೆ ಡಿಸ್ಟ್ರಿಬ್ಯೂಟ್ ಆಗಿದಾವಲ್ಲ, those are called as the dispersion medium. ಅವಕ್ಕೇನಂತ ಕರಿತೀವಿ ನಾವು? ಡಿಸ್ಪರ್ಷನ್ ಮೀಡಿಯಂ ಅಂತ ಕರಿತೀವಿ. ಪ್ಯೂರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್. ಪ್ಯೂರ್ ಸಬ್ಸ್ಟೆನ್ಸ್ಗಳಿಗೆ ಏನನ್ಬಹುದು ನಾವು? ಎಲಿಮೆಂಟ್ಸ್ ಅಥವಾ ಕಂಪೌಂಡ್ಸ್ ಅಂತ ಕರಿಬಹುದು. An element is a form of matter that cannot be broken down by chemical reactions. Element ಅಂದ್ರೆ that is a form of matter that cannot be broken down by a chemical reaction. ಅದು ಈಸಿಯಾಗಿ ಬ್ರೋಕನ್ ಡೌನ್ ಆಗೋದಿಲ್ಲ ಕೆಮಿಕಲ್ ರಿಯಾಕ್ಷನ್ಸ್ into simpler substances. A compound is a substance composed of two or more different types of elements. Compound ಅಂದ್ರೆ that is also a substance that is composed of two or more different types of elements, chemically combined in a fixed proportion. They are chemically combined in a fixed proportion. Yes. Properties of a compound are different from its constituent elements. Nodri, properties of compound yavaglu kuda they are different from its constituent elements. Whereas a mixture shows the properties of its constituent elements or compounds. Mixture ಏನು ಮಾಡ್ತತಿ? It shows the properties of its constituent elements or compounds. So this is completion of this chapter. ಇದರ ಪ್ರೊಸೆಸಸ್ ಭಾಳ ಬರ್ತಾವೆ, ದೊಡ್ಡ ಚಾಪ್ಟರ್ ಅದ, ಬಟ್ ನಾನು ಕೇಳಿದ್ರೆ ಅಂದ್ರೆ ನೀವು ಬೆಟರ್ ಎಕ್ಸಸೈಸ್ ನೆನಪಿಟ್ಕೊಂಡ್ಬಿಡ್ರಿ. ಬಿ ಪರ್ಫೆಕ್ಟ್ ವಿತ್ ಎಕ್ಸಸೈಸ್. ಡಿಫ್ರೆನ್ಸ್ ಬಿಟ್ವೀನ್ ಇದನ್ನ ಡಿಫ್ರೆನ್ಸ್ ಬಿಟ್ವೀನ್ ಮಿಕ್ಸ್ಚರ್ ಅಂಡ್ ಕಂಪೌಂಡ್ ಅದನ್ನ ನೆನಪಿಟ್ಕೋರಿ, ಮುಂದೆ ಎಕ್ಸಸೈಸ್ ನೆನಪಿಟ್ಕೊಂಡ್ಬಿಡ್ರಿ. ಅಷ್ಟು ಸಾಕಿದ್ರೊಳಗೆ. ಯಾಕಂದ್ರೆ ನೀವು ಅದನ್ನು ಓದ್ಕೋತ ಕೂತಿರ ನಮ್ಗೆ ನೆನಪಿಡಕ್ಕಾಗೋದಿಲ್ಲ. ಎಲ್ಲ ಪ್ರೊಸೆಸ್ ವಿತ್ ಡಯಾಗ್ರಾಮ್ ನೆನಪಿಡೋದು ಡಿಫಿಕಲ್ಟ್ ಆಗ್ತದೆ. ಸೊ ಅದ್ರ ಬದಲಿ ಏನು ಮಾಡ್ರಿ, ಎಲ್ಲ ಪ್ರೊಸೆಸ್ ಬ್ರೀಫ್ ನೆನಪಿಡ್ರಿ. ಎದಕ್ಕೆ ಯೂಸ್ ಮಾಡ್ತಾರೆ ಆ ಪ್ರೊಸೆಸ್ ಅಂದ್ರೆ ಮೇನ್ಲಿ ಅಂದ್ರೆ ಈಗ ನಿಮ್ಗೆ ಎರಡು ಆಬ್ಜೆಕ್ಟ್ ಕೊಡ್ತಾರೆ, ಈ ಎರಡು ಆಬ್ಜೆಕ್ಟ್ ನೀವು ಸಪರೇಟ್ ಮಾಡಕ್ಕೆ ಯಾವ ಪ್ರೊಸೆಸ್ ಯೂಸ್ ಮಾಡ್ತೀರಿ ಇದನ್ನ ಕೇಳ್ತಾರೆ ಕ್ವಶನ್. ಓಕೆ, ಸೊ ಆ ಟೈಮ್ದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಸೊ ಯು ರಿಮೆಂಬರ್ ಬ್ರೀಫ್ಲಿ ಆಲ್ ದ ಪ್ರೊಸೆಸಸ್ ಅಂಡ್ ಮೇನ್ಲಿ ಎಕ್ಸಸೈಸ್. ಎಕ್ಸಸೈಸ್ ದೊಡ್ಡದಿದೆ. ಸೊ ನಾಳೆ ಒಂದು ಕ್ಲಾಸ್ ನಾನು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಕಡೆ ಅದು ಆಲ್ರೆಡಿ ಆ್ಯಪ್ ಇರೋದ್ರಿಂದ ಯು ಕ್ಯಾನ್ ರೈಟ್ ದ ಆನ್ಸರ್ಸ್ ಫ್ರಮ್ ದ್ಯಾಟ್ ಆ್ಯಪ್, ಆರ್ ಯು ಕ್ಯಾನ್ ಗೋ ಥ್ರೂ ಗೂಗಲ್, ರೈಟ್ ಸೊಲ್ಯೂಷನ್ಸ್ ಆಫ್ ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಕ್ಲಾಸ್ 9. ಯು ವಿಲ್ ಗೆಟ್ ದ ಸೊಲ್ಯೂಷನ್. ಅದರಿಂದ ಬರೆದ್ರೂ ನಡೀತದೆ, ಬಟ್ ಪರ್ಫೆಕ್ಟ್ ಮಾಡಬೇಕು ಆದಷ್ಟು. ಸೊ ಫೇರ್ ಕಂಪ್ಲೀಟ್ ಇರಬೇಕು ನೋಡ್ರಿ. ನಾ ಫೇರ್ ಕಂಪ್ಲೀಟ್ ಮಾಡಕ್ಕೆ ನಿಮಗೆ ಯಾವಾಗಲೂ 2 ರಿಂದ 3 ದಿನ ಕೊಟ್ಟಿರ್ತಾನೆ. ರೈಟ್ ದ ಫಸ್ಟ್ ಹಾಫ್ ಆಫ್ ಎಕ್ಸಸೈಸ್ ತಂದಿರ್ತಾನು, ರೈಟ್ ದ ಸೆಕೆಂಡ್ ಹಾಫ್ ಆಫ್ ಎಕ್ಸಸೈಸ್ ಅಂದಿರ್ತಾನು, ಆ್ಯಂಡ್ ಥರ್ಡ್ ಒನ್ ಕಂಪ್ಲೀಟ್ ದ ಫೇರ್ ಬುಕ್ ಅಂತೂ ಅಂದಿರ್ತಾನೆ. ಆ 3 ದಿನ ಕೂಡ ನೀವು ಫೇರ್ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಅಷ್ಟು ಮಾಡಿರಿ. ಉಳಿದದ್ದು ಓದ್ರಿ. ನಡ್ಬರ್ಕ್ ಒಂದೊಂದಿಷ್ಟು ಕ್ವಶನ್ಸ್ ಹಾಕಿರ್ತಾನೆ. ಅವನು ಇಂಪಾರ್ಟೆಂಟ್ ಕ್ವಶನ್ಸ್. ಹೋಮ್ವರ್ಕ್ ಎದಕ್ಕೆ ಮಾಡಿರಿ ಅಂದ್ರೆ ಹೋಮ್ವರ್ಕ್ ಕೇಳಿದ ಕ್ವಶನ್ಸ್ 90% ಎಕ್ಸಾಮ್ದಾಗ ಕೇಳ್ತಾನೆ. ಸೊ ಅದ್ರ ಸಲುವಾಗಿ ಹೋಮ್ವರ್ಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ದಟ್ ಈಸ್ ಎಕ್ಸಸೈಸ್ ವಿ ವಿಲ್ ಸಿ ಇನ್ ದ next class. Thank you.